26ರಂದು ಅಂಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಒಂದು ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಫಿರ್ಯಾದಿದಾರರಾದ ಶ್ರೀ ರಾಘವೇಂದ್ರ ಅವರು ತಂದೆ ರಾಮದಾಸ್ ನಾಯಕ್ ಅವರು 43 ವರ್ಷದವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಅವರ ಜೊತೆ ಶ್ರೀ ಗೋಪಾಲಕೃಷ್ಣ ತಂದೆ ರಾಮಚಂದ್ರ ನಾಯಕ್ ಅವರು 46 ವರ್ಷ, ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದು ನಡೆದಿದ್ದ ಘಟನೆ ಏನಂದ್ರೆ, ಸುಮಾರು 10 ಕಾಲಷ್ಟೊತ್ತಿಗೆ ಗೋಪಾಲಕೃಷ್ಣ ನಾಯಕ್ ಅವರು ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಹತ್ರ ಒಂದು ಸಲೂನಿಗೆ ಹೋಗಿರ್ತಾರೆ. ಸಲೂನಲ್ಲಿ ಮುಗಿಸ್ಕೊಂಡು ಆಚೆ ಹೊರಗಡೆ ಬರಬೇಕಾದ್ರೆ ಅನ್ನೋನ್ ಪೀಪಲ್ ಅಂದ್ರೆ ಯಾರೇ ಅಪರಿಚಿತರು ಅವರು ಒಂದು 5ಕ್ಕಿಂತ ಹೆಚ್ಚು ಜನ ಬಂದು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದರಲ್ಲಿ ಅವ್ರಿಗೆ ಒಂದು ಶಾರ್ಪ್ ವೆಪನ್ ಇಂದ ಹಲ್ಲೆ ಮಾಡಿರ್ತಾರೆ, ಗಾಯ ಆಗಿರುತ್ತೆ. ಇದನ್ನ ಅವ್ರು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಅವ್ರು ಕಾಪಾಡೋದಕ್ಕೆ ಹೋಗಿ ಅವ್ರ ಜೊತೆ ಗಾಡಿ ಓಡಿಸ್ಕೊಂಡು ಬಂದಿದ್ರು ರಾಘವೇಂದ್ರದವ್ರು ಕೂಡ ಅವ್ರನ್ನ ತಡೆದಿರ್ತಾರೆ. ಇದರಲ್ಲಿ ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ಅಲ್ಲಿರೋರು ಸ್ಥಳೀಯರು ಕೂಡ ಅಲ್ಲಿ ಇದ್ರ ಬಗ್ಗೆ ಚೀರಾಡಿ ಆವಾಗ ಗೋಪಾಲಕೃಷ್ಣ ನಾಯಕ್ ಅವರು ಕೂಡ ಅಲ್ಲಿ ಒಂದು ಸೇಫ್ ಇದಕ್ಕೆ ಒಂದು ಬ್ಯಾಂಕಲ್ಲಿ ಅವರು ಶಟರ್ ಹಾಕೊಂಡು ಅಲ್ಲಿ ಒಳ್ಳೆ ತಪ್ಪಿಸ್ಕೊಂಡಿರ್ತಾರೆ. ಅದರಿಂದ ಮಿಕ್ಕಿದವರು ಪರಾರಿಯವರಾಗಿರ್ತಾರೆ ಯಾರು ಈ ಕೃತ್ಯವನ್ನು ಮಾಡಕ್ ಬಂದಿರೋರು. ಅದೇ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಲೋಕಲ್ ಎಲ್ಲ ಇನ್ಫಾರ್ಮ್ ಮಾಡಿ ಮತ್ತೆ ಅವ್ರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿರ್ತಾರೆ. ಅವ್ರ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಆಗಿ ಅವ್ರು ಔಟ್ ಆಫ್ ಡೇಂಜರ್ ಇರ್ತಾರೆ. ಅವ್ರನ್ನ ಇನ್ನೂ ಹೆಚ್ಚಿಗೆ ಚಿಕಿತ್ಸೆಗೆ ಮಣಿಪಾಲಕ್ಕೆ ಕೂಡ ಶಿಫ್ಟ್ ಮಾಡೋದಾಗಿರುತ್ತೆ. ಆಮೇಲೆ ಇವರು ಆ ಸ್ಥಳದಲ್ಲಿ ನಾವು ಪೊಲೀಸ್ ಎಲ್ಲರೂ ಹೋಗಿ ಆಮೇಲೆ ಸ್ಥಳನ ಎಲ್ಲ ಪರಿಶೀಲಿಸಿ ಮತ್ತೆ ಇದಕ್ಕೆ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ನೇ ನಾವು ಅಪಾಯಿಂಟ್ ಮಾಡಿದ್ದೀವಿ ಇದನ್ನ ತನಿಖೆ ಕೈಗೊಳ್ಳೋದಕ್ಕೆ. ಇದರ ಜೊತೆಗೆ ಪರಾರಿಯಾಗಿದ್ದ ಆರೋಪಿಗಳನ್ನು ಹಿಡಿಯೋದಕ್ಕೂ ಕೂಡ ಒಂದು 4 ತಂಡ ಮಾಡಿರ್ತೀವಿ. ಇದ್ರ ಜೊತೆಗೆ ನಮಗೆ ಅಲ್ಲಿ ಸ್ಥಳದಲ್ಲಿ ಒಂದು ಗೋವಾ ರಿಜಿಸ್ಟರ್ಡ್ ಒಂದು ವೆಹಿಕಲ್ ಪ್ಲಸ್ 2 ಪಲ್ಸರ್ ಬೈಕ್ ಕೂಡ ನಾವು ವಶಕ್ಕೆ ತಗೊಂಡಿರ್ತೀವಿ. ಅದನ್ನ ಪಂಚನಾಮೆ ಮಾಡಿ ಇದು ಮಾಡಿರ್ತೀವಿ, ಸೀಸ್ ಮಾಡಿರ್ತೀವಿ. ಇದ್ರ ಜೊತೆಗೆ 4 ಜನ ಪರಾರಿ ಆಗ್ತಾ ಇದ್ರು. ಅವರು ಈ ಘಟನೆಗೆ ಸಂಬಂಧಪಟ್ಟವರು. ಅವ್ರನ್ನ ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ನಾವು ಇನ್ನೂ ಹೆಚ್ಚಿಗೆ ತನಿಖೆಗೋಸ್ಕರ ನಾವು ಪೊಲೀಸ್ ಕಸ್ಟಡಿ ತಗೋಬೇಕು. ಇವರು 4 ಜನ ಇವರು ಮೂಲ ಗೋವಾದವರಾಗಿರ್ತಾರೆ. ಆರೋಪಿಗಳ ಕ್ರಿಮಿನಲ್ ಏನೆಲ್ಲ ಇದೆಯಾ ಸರ್? ಈಗ ಸದ್ಯಕ್ಕೆ ಯಾವುದು ನಮಗೆ ಕಂಡು ಬಂದಿಲ್ಲ. ಇವರು ಆರೋಪಿಗಳು ಯಾರು ಅಂದ್ರೆ ಕರ್ನಾಟಕ ಮತ್ತೆ ಗೋವಾದವರಿದೆ ಅಂತಾನೆ ನಮಗೆ ತನಿಖೆದಲ್ಲಿ ಪ್ರಾಥಮಿಕವಾಗಿ. ಇನ್ನು ಮುಂದೆ ನಾವು ತನಿಖೆ ಮಾಡಬೇಕಾಗುತ್ತೆ ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಏನು ಅನ್ನೋದು, ಮತ್ತೆ ಏನು ಉದ್ದೇಶ ಅನ್ನೋದು ನಮಗೆ ಮೇಯ್ನ್ ಯಾರಿದ್ದಾರೆ ಅವರು ಸಿಕ್ಕಿದ ತಕ್ಷಣ ನಮ್ಗೆ ಇನ್ನು ಹೆಚ್ಚಿಗೆ. ಗುಂಪಲ್ಲಿ ಎಷ್ಟು ಜನ ಇದ್ರು? ಇವಾಗ ಅಲ್ಲಿ ನಡೆದಿದ್ದ ಘಟನೆ ಟೈಮಲ್ಲಿ 2 ಅಟ್ಯಾಕ್ ಮಾಡಿದ್ದಾರೆ. ಸುತ್ತಲೂ ಇವರು 4 ಜನ ಕೂಡ ಅಲ್ಲೇ ಇದ್ದಿದ್ದಾರೆ ಸ್ಥಳದಲ್ಲೇ, ಇದಕ್ಕೋಸ್ಕರ ಬಂದಿರೋರೆ. ಸೊ ಇವಾಗ ಸದ್ಯಕ್ಕೆ ನಮಗೆ 6 ಜನ ಇದ್ದಿದ್ದಾರೆ ಅಂತ ನಮಗೆ ಇದೆ. ಇದಕ್ಕಿಂತ ಹೆಚ್ಚು ಜನ ಕೂಡ ಇದ್ದಾರೆ. ಅದು ಗಾಡಿ ಅದನ್ನು ನಾವು ಇನ್ನು ಮುಂದಿನ ತನಿಖೆಯಲ್ಲಿ ನಮಗೆ ತಿಳ್ಕೊಂತೀವಿ ಎಕ್ಸಾಕ್ಟ್ ಆಗಿ ಎಷ್ಟು. ಇಂಟೆನ್ಷನ್ ಹಲ್ಲೆ ಮಾಡೋದಿತ್ತು ಅಥವಾ ಹತ್ಯೆಗೆ ಮಾಡಿದ್ರು ಸರ್? ಅದು ನಾವು ಎಕ್ಸಾಕ್ಟ್ ಮೋಟಿವ್ ನಾವು ತಿಳ್ಕೊಬೇಕಾಗುತ್ತೆ ತನಿಖೆಯಿಂದ. ಬಟ್ ಅವ್ರಿಗೆ ಗಾಯ ಅಂತೂ ಆಗಿದೆ, ಇದೆ ಅವ್ರಿಗೆ ಹೊಡಿಬೇಕಂತಾನೆ ಉದ್ದೇಶ. ಅದರಿಂದಲೇ ನಾವು ಅಟೆಂಪ್ಟ್ ಮರ್ಡರ್ ಅಂತ ಆಸ್ ಪರ್ ದಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲೇ ಅವ್ರು ಹೇಳಿದ ಪ್ರಕಾರ. ಸರ್ ಅವರು ಭಾಳ ದಿನದಿಂದ ಬಂದಿತ್ತು ಸ್ಕೆಚ್ ಹಾಕಿದ್ರೆ ಯಾವ ರೀತಿ ಸರ್? ಈಗ ಸದ್ಯಕ್ಕೆ ನಾವು ನೋಡ್ಬೇಕಾಗುತ್ತೆ. ಇವಾಗ ಇವರು ಬಂದು ಹೋಗಿರೋದು ನಮಗೆ ಕಾಣಿದೆ, ಅಂದ್ರೆ ರೆಗ್ಯುಲರ್ ಆಗಿ ಹೋಗಿರೋದು. ಸೊ ಇನ್ನು ನಾವು ಹೆಚ್ಚಿಗೆ ತನಿಖೆಯಲ್ಲಿ ನಮ್ದು ಎಕ್ಸಾಕ್ಟ್ ಡೀಟೇಲ್ಸ್ ಇವಾಗ ಇವರು 4 ಜನ ನಾವು ಪ್ರೊಡ್ಯೂಸ್ ಮಾಡಿರೋದು, ಇದು ಅರೆಸ್ಟ್ ಮಾಡಿರೋರ ಹೆಸರು ಒಬ್ರು ಜಾಕೀರ್ ಅಂತ, ಇನ್ನೊಬ್ರು ನೈಜರ್, ಸದ್ದಾಮ್ ಮತ್ತೆ ಇರ್ಫಾನ್. ಜಾಕೀರ್, ನೈಜರ್, ಇರ್ಫಾನ್, ಜಾಕೀರ್ ಸರ್, ಜಾಕೀರ್, ನೈಜಲ್, ನೈಜಲ್. ಗೋವಾ ಎಲ್ಲಿ ಸರ್ ನಿವಾಸಿಗಳೆಲ್ಲ? ಎಲ್ಲಿ ನಿವಾಸಿಗಳು? ಗೋವಾದವರು, ಗೋವಾದಲ್ಲಿರೋರು, ಗೋವಾದಿಂದ ಬಂದಿದ್ದಾರೆ. ಅಲ್ಲ, ಅವರು ಗೋವಾದ ನಿವಾಸಿಗಳು ಅಥವಾ ಹೊರಗಿಂದ ಗೋವಾಕ್ಕೆ ಬಂದು ವರ್ಷ ಯಾವ ರೀತಿ? ಸದ್ಯಕ್ಕೆ ನಮ್ಗೆ ಅದು ಗೋವಾದವರು ಅಂತ ಗೊತ್ತಿದೆ, ಅಲ್ಲಿಂದ ಬಂದಿರೋರು. ಸೊ ಈಗ ನಾವು ಮೂಲ ಡೀಟೇಲ್ಸ್ ಪ್ರೊಫೆಷನಲ್ಸ್ ಅಥವಾ ಏನಾದ್ರು ಈಗ ಅವ್ರದ್ದು ಮೇಲೆ ಈಗ ಸದ್ಯಕ್ಕೆ ಯಾವುದು ಕೇಸ್ ಇಲ್ಲ, ನಾವು ತಿಳ್ಕೊಬೇಕಾಗುತ್ತೆ. ಸುಪಾರಿ ಬಿಡೋದು ಸರ್, ಸುಪಾರಿ ಆಗಿಲ್ಲ ಸರ್ ಇದು?
ಈಗ ಸದ್ಯಕ್ಕೆ ಇವ್ರದ್ದು ಮೇಯ್ನ್ ನಮಗೆ ಗೊತ್ತಾದ್ರೇನೆ ಎಕ್ಸಾಕ್ಟ್ ಮೋಟಿವ್ ಮತ್ತೆ ಏನು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಫುಲ್ ಎಂಟೈರ್ ಟೀಮ್ಸ್ ಆಗಿದ ತಕ್ಷಣ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾಲ್ಕು ಜನ ಒಂದೇ ಗ್ರೂಪ್ ಅಥವಾ ಒಂದೇ ಕಡೆ ಕೆಲಸ ಮಾಡೋದು. ಇವರೆಲ್ಲ ಪರಿಚಯದವ್ರೆ, ಅವರೆಲ್ಲರೂ ಒಟ್ಟಿಗೆ ಇದ್ದಿದ್ದವ್ರೆ, ಸೊ ಒಟ್ಟಿಗೆ ಹೋಗ್ತಾ ಇದ್ರು. ಸೊ ಅವಾಗ ಏನು ಕೆಲಸ ಸರ್ ಇವರು? ಇವರು ಒಬ್ಬರಲ್ಲಿ ಇವರು ಡ್ರೈವರ್ ಇದ್ದಾರೆ, ಒಬ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತೆ ಒಬ್ರು ಬೌನ್ಸರ್ ಆಗಿದ್ದಾರೆ, ಮತ್ತೆ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಸೊ ವೇರಿಯಸ್ ಕೆಲಸ ಆಗಿದ್ದಾರೆ. ಇವರು ಗೋವಾದಲ್ಲಿ ಮಾಡ್ತಾರೆ ಸರ್ ಕೆಲಸ? ಇರಲ್ಲ ಸರ್ ಅವ್ರದ್ದೊಂದು ಕಾರ್ ಬೈಕ್ ಒಂದೇನೋ ಪತ್ತೆ ಆಗಿದೆ ಅಂತ. ಅದೇ ನಾವು ಸ್ಪಾಟಲ್ಲಿ 2 ಬೈಕ್ನ ಸೀಸ್ ಮಾಡಿದ್ದೀವಿ ಮತ್ತು ಒಂದು ಕಾರ್ನ ಸೀಸ್ ಮಾಡಿದ್ದೀವಿ. ಅಂದರೆ ಎಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಪಾಸಿಂಗ್ ಅಥವಾ ಬೇರೆ ಜಿಲ್ಲೆ ಪಾಸಿಂಗ್? ಅದು ಡೀಟೇಲ್ಸ್ ವೆಹಿಕಲ್ ಅದು ಇದೆ ಲೋಕಲ್ ರಿಜಿಸ್ಟ್ರೇಷನ್. ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್. ಸರ್ ನಿನ್ನೆ ಅವ್ರು ಉಳಿದಿದ್ರೆ ಏನು ಸರ್? ಅವರು ಉಳಿದು ಬೆಳಗ್ಗೆ ಇದು ಮಾಡಿದ್ರೆ ಅಥವಾ ಏನು ಸರ್ ನಿನ್ನೆ ಆಗಿರೋ ಘಟನೆ? ಹೌದು, ಅವ್ರು ಬಂದು ಇದ್ರು, ಅವರು ಬಂದು ಹೋಗ್ತಾ ಇದ್ರು. ಸೊ ನಿನ್ನೆ ಬೆಳಗಿನ ಜಾವ ಬಂದಿದ್ದಾರೆ. ಅವಾಗ ಅಲ್ಲ ಸರ್, ಇವ್ರಿಗೆ ಅಬ್ಸರ್ವ್ ಮಾಡಿ ಬಂದಿದ್ದಾರೆ, ಏನಾಗಿದೆ ಸರ್? ಅದೇ ನಾವು ಇನ್ನೂ ಫುಲ್ ಡೀಟೇಲ್ ಆಗಿ ತನಿಖೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಕ್ಸಾಕ್ಟಾಗಿ ಅವ್ರ ಜೊತೆಗೆ, ಯಾಕಂದ್ರೆ ಯಾರ್ಯಾರು ಇದ್ರು, ಎಷ್ಟು ಜನ ಇದ್ರು, ಬಂದಿದ್ರು, ಏನು. ಸರ್ ಈಗ ಏನು ಅಟ್ಯಾಕ್ ಆಗಿರೋರು ಪೊಲಿಟಿಕಲಿ ಇರ್ತಿರ್ತಾರೆ, ಸೊ ಇದನ್ನು ಪೊಲಿಟಿಕಲ್ ಮೋಟಿವೇಟ್ ಇದೆ ಅಂತಕ್ಕಂಥದ್ದು ಅಥವಾ ಏನು ವೈಯಕ್ತಿಕ? ಈಗ ಸದ್ಯಕ್ಕೆ ಸ್ಪಷ್ಟವಾಗಿ ಯಾವುದು ತಿಳುವಳಿಕೆ ಇದೆ, ಯಾಕಂದ್ರೆ ಇದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಾಗೋದಿಲ್ಲ. ಸರ್ ಈಗ 2 ಬೈಕು 2 ಕಾರಿಂದ ಬಂದಿದ್ದು ಸರ್, ಹೆಂಗೆ ಸರ್ ಅವ್ರು ಬಂದಿದ್ದು? ಇದು ರಿಲೇಟೆಡ್ ಇನ್ಸಿಡೆಂಟ್ಗೆ ಒಂದು ಕಾರ್ ಮತ್ತೆ 2 ಬೈಕ್ ನಾವು ಸ್ಪಾಟಲ್ಲಿ ಅಲ್ಲಿಂದ ಬಂದಿದ್ದು ನಂಗೆ ಎಸ್ಕೇಪ್ ಆಗಿದ್ರು. ಅವ್ರಿಗೆ ಮಾಜಾಳಿ ಪೋಸ್ಟ್ ಹತ್ರ ಬಂದಿದ್ದು ಕಾರಲ್ಲಿ. ಅದು ಯಾವ ಕಾರು? ಬೇರೆಯವ್ರ ಕಾರಾ ಅಥವಾ ಬಾಡಿಗೆ ಕಾರ್? ಅದು ಬಾಡಿಗೆ ಕಾರದ್ದು ತಗೊಂಡು ಅವ್ರು ಎಸ್ಕೇಪ್ ಆಗ್ತಾ ಇದ್ರು. ಸೊ ಅವಾಗ ಬಾಡಿಗೆ ಕಾರ್ ಡ್ರೈವರ್ ಸರ್ ಅಂಕೋಲದವ್ರೆ? ಲೋಕಲ್ ವೆಹಿಕಲ್ ಇದೆ. ಅವ್ರಿಗೆ ಗೊತ್ತಿರಲಿಲ್ಲ ಸರ್ ಈ ವಿಷಯ? ಅದು ನಾವು ತನಿಖೆಯಲ್ಲಿ ನಾವು ಎಂಕ್ವೈರಿ ಮಾಡ್ತೇವೆ. ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಸರ್. ನಾವು ತನಿಖೆ ಅದು ನಡೀತಾ ಇದೆ ಅವ್ರದ್ದೇನು. ಇದು ಹಲ್ಲೆ ಆಗಿರುವ ಓಪನ್ ಪ್ರಶ್ನೆ ಏನಾದರೂ ವಿಚಾರಣೆ ಮಾಡಿದ್ರೆ ಸರ್? ಯಾಕಂದರೆ ಅವ್ರಿಗೇನಾದರೂ ಈ ರೀತಿಯಾಗಿ ಯಾರದ್ದು ಥ್ರೆಟ್ ಇತ್ತು, ಏನಾದರೂ ಮಾತಾಡೋದಕ್ಕೆ ಇರುತ್ತೆ? ಈ ಪ್ರಿಲಿಮಿನರಿ ಆಗಿದೆ. ಸೊ ಇನ್ನು ನಾವು ಹೆಚ್ಚಿಗೆ ಮಾಡೋದಿದೆ, ಕಂಪ್ಲೀಟ್ ಡೀಟೇಲ್ಸ್ ತಿಳ್ಬೋದು. ಸೊ ಇನ್ನು ಕೇಸ್ ಪ್ರೋಗ್ರೆಸ್ ಆಗಿರುತ್ತಾ ಅಂತ ನಮಗೆ ಏನು ಸರ್. ಅವರ ಬಾಡಿಗೆ ಕಾರ್ನ ಎಲ್ಲಿ ಪಿಕ್ ಮಾಡ್ಕೊತಾರೆ, ಎಲ್ಲಿ ತೊಗೊತಾರೆ? ಬಾಡಿಗೆ ಕಾರ್ನ ಎಲ್ಲಿ ಸ್ಟ್ಯಾಂಡಲ್ಲಿ ತೊಗೊತಾರ? ಕಾರ್ ಸ್ಟ್ಯಾಂಡಲ್ಲಿ ತೊಗೊತಾರ ಅಥವಾ ಫೋನ್ ಮಾಡಿ ಕಳಿಸ್ತಾರೆ? ಅದೇ ನಾವು ಇವಾಗ ಇನ್ನೂ ಹೆಚ್ಚಿಗೆ ಇನ್ನು ತನಿಖೆ ಮಾಡೋದಿದೆ, ಕಂಪ್ಲೀಟ್ ಡೀಟೇಲ್ಸ್. ಯಾಕಂದರೆ ತುಂಬ ಸತಿ ಬಂದು ಹೋಗಿರೋದ್ರಿಂದ ಯಾವ ಟೈಮಿಂದ ಏನಿದೆ ಅಲ್ಲ, ಪರಾರಿ ಆಗುವಾಗ ಬಾಡಿಗೆ ಕಾರನ್ನು ಅವ್ರು ಎಲ್ಲಿ ಹೈರ್ ಮಾಡ್ಕೊಂಡು? ಅಂಕೋಲಾದಲ್ಲಿ. ಅಂಕೋಲ ಅದು ಮೋಡಸ್ ನಾವು ಇನ್ನೂ ತಿಳ್ಕೊಳ್ಳೋದಿದೆ, ಎಕ್ಸಾಕ್ಟ್ ಆಗಿ